ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರ ದಿನಾಂಕ 29/7/2026ರಂದು ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆ ವಿಶೇಷ ಆಕರ್ಷಣೆ ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಪ್ಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಲಾಗುತ್ತದೆ. ಗುರು ಪೂರ್ಣಿಮಾ ಪ್ರಯುಕ್ತ ವಿಶೇಷ ಲಕ್ಕಿ ಡ್ರಾ. ಗುರು ಪೂರ್ಣಿಮಾ ಮಹೋತ್ಸವಕ್ಕೆ ಸಹಕರಿಸಿದ ಭಕ್ತಾದಿಗಳಿಗೆ ವಿಶೇಷ ಲಕ್ಕಿ ಡ್ರಾ ಮೂಲಕ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಪ್ರಥಮ ಬಹುಮಾನ 1 ಚಿನ್ನದ ನಾಣ್ಯ 22 ಕ್ಯಾರೆಟ್, ದ್ವಿತೀಯ ಬಹುಮಾನ ಸಾಯಿಬಾಬಾ ಕೇತನೆಯುಳ್ಳ 20 ಗ್ರಾಂ ಬೆಳ್ಳಿ ನಾಣ್ಯ, ತೃತೀಯ ಬಹುಮಾನ ಸಾಯಿಬಾಬಾ ಕೇತನೆಯುಳ್ಳ 10 ಗ್ರಾಂ ಬೆಳ್ಳಿ ನಾಣ್ಯ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ, ಸಂಸ್ಥಾಪಕರಾದ ಧರ್ಮ ಅಧಿಕಾರಿಗಳು. ಮೊಬೈಲ್ ನಂಬರ್ 9164 000 600 7611999399. ಸ್ಥಳ ರಂಗಮಂದಿರದ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಉದಯನಗರ ಸ್ಟೇಷನ್ ರಸ್ತೆ, ರಾಯಚೂರು. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ನರಗುಂಡ ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಕಳೆದ 2 ದಿನಗಳಿಂದ ಗ್ರಾಮದ ಸಮೀಪದ ಬೆಟ್ಟ ಪ್ರದೇಶದಲ್ಲಿ ಚಿರತೆ ಕಾಣಿಸಿಕೊಳ್ಳುತ್ತಿದ್ದು ರಾತ್ರಿ ವೇಳೆ ಜನವಸತಿ ಪ್ರದೇಶಗಳತ್ತ ಸುಳಿಯುತ್ತಿರುವುದಾಗಿ ಸ್ಥಳೀಯರು ತಿಳಿಸಿದ್ದಾರೆ. ಚಿರತೆ ಒಂದು ಮೇಕೆಯನ್ನು ಹೊತ್ತೊಯ್ದುಕೊಂಡು ಹಾಕಿರುವ ಘಟನೆ ಭಯವನ್ನು ಮತ್ತಷ್ಟು ಹೆಚ್ಚಿಸಿದೆ. ನಗರಗುಂಡ ಗ್ರಾಮದ ಸೇರಿದಂತೆ ದೇವದುರ್ಗ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ನಿವಾಸಿಗಳು ಎಚ್ಚರಿಕೆಯಿಂದ ಓಡಾಡುವಂತಾಗಿದೆ. ಮಕ್ಕಳನ್ನು ಒಂಟಿಯಾಗಿ ಹೊರಗೆ ಕಳಿಸದಂತೆ ಹಾಗೂ ರಾತ್ರಿ ವೇಳೆ ಅನಗತ್ಯವಾಗಿ ಹೊರಗೆ ಸಂಚರಿಸದಂತೆ ಗ್ರಾಮಸ್ಥರು ಪರಸ್ಪರ ಎಚ್ಚರಿಕೆ ನೀಡುತ್ತಿದ್ದಾರೆ. ಘಟನೆಯ ಮಾಹಿತಿ ಪಡೆದ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಚಿರತೆಯನ್ನು ಸೆರೆ ಹಿಡಿಯಲು 2 ಬೋನ್ಗಳನ್ನು ಅಳವಡಿಸಿದ್ದಾರೆ. ಅಲ್ಲದೆ ಸಿಸಿ ಕ್ಯಾಮೆರಾ ಹಾಗೂ ಡ್ರೋನ್ ಕ್ಯಾಮೆರಾಗಳ ಮೂಲಕ ಚಿರತೆಯ ಚಲನವಲನವನ್ನು ಪತ್ತೆ ಹಚ್ಚುವ ಕಾರ್ಯ ಆರಂಭಿಸಿದ್ದಾರೆ. ಶೀಘ್ರದಲ್ಲೇ ಚಿರತೆಯನ್ನು ಸೆರೆ ಹಿಡಿದು ಗ್ರಾಮಸ್ಥರ ಆತಂಕ ನಿವಾರಿಸಲಾಗುವುದು ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಹೌದೌದು ಇಲ್ಲಿಗ ಕೆಳಕ್ ಬಿದ್ದದ ನೋಡ ಆಡ್ಗ ಇಲ್ಲ ನೋಡ್ಗ ಇಲ್ಲಿಗ ಇದ್ರ ಸೀದನೇ ಅದ ಇಲ್ಲಿಗ ಕೆಳಕ್ ಬಿದ್ದದ ನೋಡ ಅಲ್ಲ ಇಲ್ಲಿ ಇಲ್ಲಿ ಅದ ಈ ಕಡೆನಾ ಇಲ್ಲೇ ಅಲ್ಲಿ ನಿಕ್ಕ ಕುಂತದ ಕಾಣತ್ ನೋಡಿ. ವಿಡಿಯೋನಾಗ ಅಲ್ಲ ಆ ಕಡೆ ಹೊಂಟ್ ನೋಡಿ ಇವಾಗ ರಿಟರ್ನ್ ಮತ್ತೆ ಇಲ್ಲ ಈ ಕಡೆ ಮೂವತ್ತು ಬಿಡೋದು ಈ ಕಡೆ ಅಲ್ಲಿ ಬಿದ್ದದ ಅದಿನೇ ಮತ್ತೆ ಕರ ಕಾಣುತ್ತಲ್ಲ ಅದಿನಲ್ಲ ಬರ್ತ ತಡಿ ಇವಾಗ ಇಲ್ಲ ಟಾರ್ಚ್ ಹಾಕ್ರು ಮರ ಅಲ್ಲಿ ಒಂದು ಕರ್ರ ಕಾಣುತ್ತಲ್ವ ಆ ಕಡೆ ಇಡ್ತು ನೋಡಿ ಇಲ್ಲ ನಿಕ್ಕ ನೋಡಿ ನಿಕ್ಕ ನೋಡುದು ಎಲ್ಲಡ್ಗ ಮರ ಎಂತದಪ್ಪ ಫುಲ್ ಜೂಮ್ ಆದ್ ನೋಡದು ಒಂದು ಸ್ವಲ್ಪ ಗುಡ್ಡನ್ನು ಕವರ್ ಮಾಡಿ. ರಾಯಚೂರು ನಗರದ ಬಸವೇಶ್ವರ ವೃತ್ತದಲ್ಲಿ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಬಸವ ಶ್ರೀ ಶಾಲೆ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವ ಓಟವನ್ನು ಆಯೋಜನೆ ಮಾಡಲಾಗಿತ್ತು. ಬಸವೇಶ್ವರ ವೃತ್ತದಿಂದ ಅಂಬೇಡ್ಕರ್ ಭತ್ತದ ಮೂಲಕ ಜಿಲ್ಲಾ ಕ್ರೀಡಾಂಗಣದ ಮಹಾತ್ಮ ಗಾಂಧಿ ಪುತ್ಥಳಿವರೆಗೆ ಈ ಒಂದು ಓಟ ಜರುಗಿತು.
ತದನಂತರ ಮಹಾತ್ಮ ಗಾಂಧಿ ಪುತ್ಥಳಿ ಬಳಿ ಸಮಾರೋಪ ಕಾರ್ಯಕ್ರಮದಲ್ಲಿ ಮಾತನಾಡಿದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಹರೀಶ್ ಅವರು, ಕಾರ್ಗಿಲ್ ವಿಜಯೋತ್ಸವ ಎಂಬುದು ಕೇವಲ ಒಂದು ದಿನದ ಆಚರಣೆಗೆ ಸೀಮಿತವಾಗಿದ್ದು, ಇದನ್ನು ಎಲ್ಲರೂ ಕೂಡ ನಿತ್ಯ ಸ್ಮರಿಸುವಂತಾಗಬೇಕು. ವಿದ್ಯಾರ್ಥಿ ನೆನೆಯಬೇಕು ಎಂದು ಅವರು ಹೇಳಿದರು. ಮತ್ತು ಚೇರ್ಮನ್ ಬಸವನಗೌಡ ಸರ್ ಅವರೇ ಮತ್ತು ಎಲ್ಲ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂತಹ ನಮ್ಮ ಹೆಮ್ಮೆಯ ನಿವೃತ್ತ ಸೈನಿಕರೇ ಮತ್ತು ಈ ಶಾಲೆಯ ಎಲ್ಲ ಅಧ್ಯಾಪಕ ವೃಂದದವರೇ ಮತ್ತು ನನ್ನೆಲ್ಲ ಪುಟಾಣಿ ವಿದ್ಯಾರ್ಥಿನಿಯರು. ಸೊ ಇವತ್ತು ಜುಲೈ 26 ನಾವು ಹೆಮ್ಮೆ ಪಡ್ತಕ್ಕಂತಹ ಒಂದು ದಿನ. ಯಾಕೆ ಅಂದರೆ 1999 ಮೇ ತಿಂಗಳ ಅವಧಿಯಲ್ಲಿ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನ ನಮ್ಮ ಭಾರತ ದೇಶದ ಭೂ ಪ್ರದೇಶವನ್ನು ಕಳ್ಳ ಮಾರ್ಗದಲ್ಲಿ ಕಾರ್ಗಿಲ್ ಅಂತ ಒಂದು ಪ್ರದೇಶದಲ್ಲಿ ಕಳ್ಳ ಮಾರ್ಗದಲ್ಲಿ ಆಕ್ರಮಿಸಿಕೊಂಡಿರುತ್ತೆ. ಆನಂತರ ಅದು ಯಾಕೆ ಏನು ಮಾಡ್ತಿದ್ರು ಅವರ ಸೈನಿಕರು ಅಂತ ಕೇಳ್ಬೋದು ಪ್ರಶ್ನೆ. ಭಾಳ ದಟ್ಟವಾದ ಹಿಮ ಅಲ್ಲಿ ಆವರಿಸಿರುತ್ತೆ. ನಾವು ಈಗ ಪ್ರತಿ ಬೆಳಿಗ್ಗೆ ರಾತ್ರಿ ಓಡಾಡಲಿಕ್ಕೆ ಆಗೋದಿಲ್ಲ. ಯಾವ ಸಂದರ್ಭದಲ್ಲಿ ಯಾವ ರೀತಿ ಹಿಮಪಾತ ಆಗುತ್ತೆ, ಯಾವ ರೀತಿ ಮಂಚು ಕವಿಯುತ್ತೆ, ಭಾಳ ಕಠಿಣವಾದಂತಹ ಒಂದು ಪ್ರದೇಶ. ಆ ಪ್ರದೇಶದಲ್ಲಿ ನಮಗೆ ನೋಟಿಸ್ ಬರ್ತಕ್ಕಂಥದ್ದು ಮೇ ಮೊದಲ ವಾರದಲ್ಲಿ ಪಾಕಿಸ್ತಾನ ಸೇನೆ ನಮ್ಮ ಭೂ ಪ್ರದೇಶವನ್ನು ಆಕ್ರಮಿಸಲು ಗೊತ್ತಾದ ತಕ್ಷಣವೇ ಆಗಿನ ಕೇಂದ್ರ ಸರ್ಕಾರ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿರ್ತಾರೆ. ಅವರೊಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡ್ಬಿಟ್ಟು ಆ ಪಾಕಿಸ್ತಾನದ ವಿರುದ್ಧ ಆ ಕಾರ್ಗಿಲ್ ಯುದ್ಧವನ್ನು ಸಾರ್ತಾರೆ. ಸಾರಿ ಸುಮಾರು 2 ತಿಂಗಳಿಗೂ ಹೆಚ್ಚು ಅವಧಿಯ ಕಾಲ ಆ ಯುದ್ಧ ನಡೆದುಬಿಟ್ಟು ಕೊನೆಗೆ ಅವರೇನು ಪಾಕಿಸ್ತಾನ ಆಕ್ರಮಿಸ್ಕೊಂಡಿರ್ತಾರಲ್ಲ ಅದನ್ನೆಲ್ಲ ಮತ್ತೆ ವಶಪಡಿಸ್ಕೊಳ್ತಾರೆ. ವಶಪಡಿಸ್ಕೊಂಡಾಗ ಪಾಕಿಸ್ತಾನ ಶರಣಾಗತಿಯಾಗುತ್ತೆ. ಆ ಶರಣಾಗತಿಯಾಗಿ ಅದಕ್ಕೆ ಸಲುವಾಗಿ ಆ ಜುಲೈ 26 ನಾವು ಕಾರ್ಗಿಲ್ ವಿಜಯೋತ್ಸವ ದಿನ ಅಂತ ಹೇಳ್ಬಿಟ್ಟು ನಾವು ಆಚರಣೆ ಮಾಡ್ಕೊಂಡ್ಬರ್ತಾಯಿದ್ದೀವಿ. ಇಷ್ಟಲಿಂಗ ಪೂಜೆ, ಪವಿತ್ರ ಗ್ರಂಥ, ಶ್ರೀ ಸಿದ್ಧಾಂತ, ಶ್ರೀ ಶಿಖಾಮಣಿ ಮತ್ತು ವೀರಶೈವ ಪಂಚಸೂತ್ರಿ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮವನ್ನು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಸಂಜೆ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಜ್ಞಾನಪೀಠ ಕಾಶಿಪೀಠದ ಜಗದ್ಗುರುಗಳಾದ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯರು 7 ದಿನಗಳ ಕಾಲ ನಡೆಯುವ ಸಿದ್ಧಾಂತ ಶಿಖಾಮಣಿ ಪ್ರವಚನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಪ್ರವಚನ ಆರಂಭಿಸಿದರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್ ಸೇರಿದಂತೆ ವೀರಶೈವ ಸಮಾಜದ ಹಲವು ಜನ ಹಿರಿಯರು ಉಪಸ್ಥಿತರಿದ್ದರು. Shivaya Namaha.
ನೀವೆಲ್ಲೇ ಇದ್ರು, ಯಾವ ದೇಶದೊಳಗೆ ಇದ್ರು, ಯಾವುದೇ ಸ್ಥಿತಿಯಲ್ಲಿದ್ರೂ ಕೂಡ ಅದು ನಡೆಯುವಂಥ ವ್ರತ. ಅದಕ್ಕಾಗಿ ಈ ಲಿಂಗವನ್ನ ದೇಹದ ಮೇಲೆ ಸದಾ ಧರಿಸಿಕೊಂಡಿರಬೇಕು. ಆ ಲಿಂಗ ನಮ್ಮ ಅವಿಭಾಜ್ಯ ಅಂಗ ಇದ್ದ ಹಾಗೆ. ಕಣ್ಣು ನಮ್ಮ ಜೊತೆಗೆ ಇರುತ್ತದೆ, ಕಿವಿ ನಮ್ಮ ಜೊತೆಗೆ ಇರುತ್ತದೆ, ಕೈಕಾಲುಗಳು ನಮ್ಮ ಜೊತೆಗೆ ಇರುತ್ತವೆ. ಅವುಗಳನ್ನು ಬಿಟ್ಟು ಹೋಗ್ಲಿಕ್ಕೆ ಬರಂಗಿಲ್ಲ. ಯಾರಾದ್ರೂ ಕಣ್ಣು ಬಿಟ್ಟು ಹೋಗ್ತೀರ, ಚಸ್ಮಾ ಬಿಟ್ಟು ಹೋಗ್ಬೋದು, ಕಣ್ಣು ಬಿಟ್ಟಲ್ಲಿ ಹೋಗಕ್ ಬರ್ತೈತಿ, ಕಿವಿ ಬಿಟ್ಟಲ್ಲಿ ಹೋಗ್ಲಿಕ್ಕೆ ಬರ್ತೈತಿ, ಕೈಕಾಲು ಬಿಟ್ಟಲ್ಲಿ ಹೋಗಕ್ ಬರ್ತೈತಿ. ಇವು ದೇಹದ ಅವಿಭಾಜ್ಯ ಅಂಗ ಅಂತ ಕರೆಸ್ಕೊಳ್ತಾರೆ. ಹೇಗೆ ಇವು ನಮ್ಮ ದೇಹದ ಅಂಗಗಳು, ಹಾಗೆ ಅಷ್ಟಾವರಣಗಳು ಕೂಡ ಅವು ನಮ್ಮ ದೇಹದ ಅಂಗ ಅಂತ ಕರೆಸ್ಕೊಳ್ತಾರೆ. ಅಷ್ಟಾವರಣವೇ ಅಂಗವಾಗಿರಬೇಕು. ಅಷ್ಟಾವರಣ ಅಂಗಾಗಿರ್ಬೇಕಂದ್ರೆ ಏನರ್ಥ? ರಾಯಚೂರಿನಲ್ಲಿ ಉರ್ದು ಸಾಹಿತ್ಯದ ಮಹಾಕವಿ ಮಿರ್ಜಾ ಗಲೀಬ್ ಅವರ ಸಾಹಿತ್ಯ ಬದುಕನ್ನು ಪರಿಚಯಿಸುವ ಕರುಳ ಬೆಂಕಿಯ ಪತಂಗ ಮಿರ್ಜಾ ಗಲೀಬ್ ಕೃತಿಯನ್ನು ಲೋಕಾರ್ಪಣೆ ಮಾಡಲಾಯಿತು. ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಪಲ್ಲವ ಪ್ರಕಾಶನ ಹಾಗೂ ಲೋಹಿಯಾ ಪ್ರತಿಷ್ಠಾನದ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ದಸ್ತಗಿರಿ ಸಾಬ್ ದಿನ್ನಿ ಸಂಪಾದಿಸಿರುವ ಕರುಳ ಬೆಂಕಿಯ ಪತಂಗ ಮಿರ್ಜಾ ಗಲೀಬ್ ಪುಸ್ತಕವನ್ನು ಹಿರಿಯ ಸಾಹಿತಿ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರು ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಮಿರ್ಜಾ ಗಲೀಬ್ ತಮ್ಮ ಬದುಕಿನಲ್ಲಿ ಅಪಾರ ನೋವು, ಬಡತನ ಮತ್ತು ವೈಯಕ್ತಿಕ ಸಂಕಷ್ಟಗಳನ್ನು ಎದುರಿಸಿದರು. ಕಾವ್ಯ ರಚನೆಯನ್ನು ಎಂದಿಗೂ ಕೈಬಿಡಲಿಲ್ಲ. ಗಲೀಬ್ ಅವರ ಕಥೆಗಳು ಇಂದಿಗೂ ವಿಶ್ವ ಸಾಹಿತ್ಯದಲ್ಲಿ ಅಗ್ರಸ್ಥಾನದಲ್ಲಿವೆ ಎಂದು ಅವರು ಹೇಳಿದರು. ಕಲಬುರಗಿಯಿಂದ ಆಗಮಿಸಿರ್ತಕ್ಕಂಥ ಕೇಂದ್ರೀಯ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಲೋಹಿಯಾ ಪ್ರತಿಷ್ಠಾನ ಪುಸ್ತಕದ ಪ್ರಕಾಶಕರು, ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಕೆ ವೆಂಕಟೇಶ್ ಅವರೇ, ಎಲ್ಲ ಹಿರಿಯರೇ, ಗೆಳೆಯರೇ, ಪತ್ರಿಕಾ ಮಾಧ್ಯಮಗಳನ್ನು ಸಲ್ಲಿಸುತ್ತಾ ಕಳೆದ ಒಂದು 8 ವರ್ಷದ ಕೆಲ ಚಟಕ್ಕೆ ದಾಸರಾಗಿರುವವರನ್ನು ಕೆಳದೃಷ್ಟಿಯಿಂದ ನೋಡುತ್ತಾರೆ. ಕುಡುಕರು, ಗಾಂಜಿ ಮುಕ್ಕರು, ತಂಬಾಕು ತಿನ್ನುವವರಿಗೆ ಬೈಯುತ್ತಾರೆ. ಆದರೆ ಕೊಲೆ, ಕಳವು, ಸುಲಿಗೆಗಳನ್ನು ಮಾಡಿ ಶ್ರೀಮಂತರಾದವರನ್ನು ಗೌರವಿಸುತ್ತಾರೆ. ಅಧಿಕಾರವಿದ್ದರಂತೂ ಅವರ ಕಾಲಿಗೆ ಬೀಳುತ್ತಾರೆ. ಇಂಥವರು ದಿನ ಮಾನ ಸನ್ಮಾನಕ್ಕೆ ಒಳಗಾಗುತ್ತಾರೆ. ಇದು ಇಂದು ನಡೆಯುತ್ತಿರುವ ಸಾಮಾಜಿಕ ನಡವಳಿಕೆ. ಅಧಿಕಾರ, ಶ್ರೀಮಂತಿಕೆ ಇಲ್ಲದ ಭಾರತದ ಅಸೀಮ ಕವಿ ಗಾಲಿಬ್. ಆತ ಕವಿಯಾಗಿ ಪ್ರಸಿದ್ಧ. ಆತನಿಗೆ ಕುಡಿಯುವ ಅತೀವ ಚಟ. ಮದ್ಯ ಅವರ ಪ್ರಿಯವಾದ ವಸ್ತು. ಮದ್ಯ ಮುಂದಿದ್ದರೆ ಕವಿತೆಗಳು ಗಿಡದಿಂದ ಉದುರುವ ಹೂಗಳಂತೆ ಉದುರುತ್ತಿದ್ದವು. ಆತ ಹೆಚ್ಚಾಗಿ ಮೊದಲಿಗೆ ಫಾರ್ಸಿಯಲ್ಲಿ ಕವಿತೆಗಳನ್ನು ರಚಿಸಿದ ನಂತರ ಉರ್ದುವಿಗೆ ಬಂದ. ಮುಷೈರಾಗಳಲ್ಲಿ ಅವರ ಗಜಲುಗಳು ಕೆಲವರಿಗೆ ಅರ್ಥವಾಗುತ್ತಿರಲಿಲ್ಲ. ಮತ್ಸರದಿಂದ ಕವಿಗಳು ಈತನನ್ನು ಆಡಿಕೊಳ್ಳುತ್ತಿದ್ದರು. ಆ ಕಾಲದ ದೊಡ್ಡ ಕವಿ ಮೀರ್ ತಕಿ ಮೀರ್ ಗಾಲಿಬನನ್ನು ಪ್ರೀತಿಸುತ್ತಿದ್ದರು. ಗಾಲಿಬನ ಚಿಕ್ಕಪ್ಪ ತೀರಿದ ನಂತರ ಆತನ ಆಶ್ರಯ ಪಡೆದಿದ್ದ ಗಾಲಿಬನಿಗೆ 750 ರೂಪಾಯಿ ವಾರ್ಷಿಕ ಪಿಂಚಣಿ ನೀಡಲು ಆಂಗ್ಲ ಸರ್ಕಾರ ನಿರ್ಧರಿಸಿದೆ.
ಮೈಸೂರು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ 7 ದಿನಗಳ ಕಾಲ ಇಷ್ಟಲಿಂಗ ಪೂಜೆ ಮತ್ತು ಪವಿತ್ರ ಗ್ರಂಥ ಸಿದ್ಧಾಂತ ಶಿಖಾಮಣಿ ಪ್ರಾವಚನ ಕಾರ್ಯಕ್ರಮದ ಅಂಗವಾಗಿ ಭಾನುವಾರ ಬೆಳಗ್ಗೆ ಜಗದ್ಗುರುಗಳಾದ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯರು ಇಷ್ಟಲಿಂಗ ಪೂಜೆಯನ್ನು ನೆರವೇರಿಸಿದರು. ಈ ವೇಳೆ ಹಲವು ಜನ ವೀರಶೈವ ಸಮಾಜದ ಭಕ್ತರು ಈ ಒಂದು ಇಷ್ಟಲಿಂಗ ಪೂಜೆಯಲ್ಲಿ ಭಾಗವಹಿಸಿ ತಾವು ಕೂಡ ಇಷ್ಟಲಿಂಗ ಪೂಜೆಯನ್ನು ಮಾಡುವ ಮೂಲಕ ಗುರುಗಳ ಕೃಪೆಗೆ ಪಾತ್ರರಾದರು. ಈ ವೇಳೆ ಮಾತನಾಡಿದ ಜಗದ್ಗುರುಗಳು, ಇಷ್ಟಲಿಂಗ ಎನ್ನುವುದು ನಮ್ಮ ದೇಹದ ಒಂದು ಭಾಗವಾಗಿರಬೇಕು ಮತ್ತು ಇಷ್ಟಲಿಂಗ ಪೂಜೆಗೆ ಯಾವ ಪ್ರದೇಶ, ಯಾವ ಸ್ಥಳ, ಯಾವ ಸಂದರ್ಭ ಎನ್ನುವುದು ಇಲ್ಲದೆ ಯಾವಾಗಲೂ ಮನಸಾರೆ ಪೂಜೆ ಸಲ್ಲಿಸಬಹುದಾಗಿದೆ ಎಂದು ಶ್ರೀಗಳು ಹೇಳಿದರು. ಒಂದು ಸರಿ ಈ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ವಿಚಾರ ಮಾಡಿ ಬ್ರಹ್ಮದೇವರನ್ನು ಮೊದಲು ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಿ ಜಗತ್ತನ್ನು ಸೃಷ್ಟಿ ಮಾಡುವ, ಜಗತ್ತನ್ನು ನಿರ್ಮಾಣ ಮಾಡುವ ಅಂತ ಹೇಳ್ತಾರೆ. ಜಗತ್ತನ್ನು ಹೆಂಗ ನಿರ್ಮಾಣ ಮಾಡಬೇಕನ್ನುವಂತ ಉಪದೇಶವನ್ನು ಕೂಡ ಪರಮಾತ್ಮ ಮಾಡ್ತಾರೆ. ಅದೆಲ್ಲವನ್ನು ಕೇಳಿದ ಮೇಲೆ ಮೊದಲು ಜಗತ್ತನ್ನ ಸೃಷ್ಟಿ ಮಾಡಲಿಕ್ಕೆ ಬ್ರಹ್ಮ ಪ್ರಯತ್ನ ಪಟ್ಟಾಗ ಅವನಿಗೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಆ ಸಮಯಕ್ಕೆ ಬ್ರಹ್ಮ ಪುನಃ ಸದಾಶಿವನಿಗೆ ಪ್ರಾರ್ಥನೆ ಮಾಡಿದಂತೆ, ನನಗೆ ಯಾಕೋ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ನೀನೊಂದು ಸೃಷ್ಟಿಯನ್ನು ಮಾಡಿ ತೋರಿಸು, ಶಾಂಪಲ್ ಸೃಷ್ಟಿಯನ್ನು ಮಾಡಿ ತೋರಿಸು. ಅವಾಗ ಬ್ರಹ್ಮದೇವರಿಗೆ ಸೃಷ್ಟಿ ಮಾಡುವಂತ ಪ್ರಕ್ರಿಯೆಯನ್ನ ತಿಳಿಸಿಕೊಡುವುದಾಗಿ ಕೃತಯುಗದಲ್ಲಿ ಚೈತ್ರ ಶುಕ್ಲ ಪ್ರತಿಪದ ಅಂತ ಅವನ ಕರಿತಾರೆ. ಯುಗಾದಿ ಅಂತೀವಲ್ಲ, ಯುಗಾದಿ ಅಂದ್ರೆ ಏನು? ಯುಗವು ಹುಟ್ಟಲಿಕ್ಕೆ ಪ್ರಾರಂಭವಾಗಿರ್ತಕ್ಕಂಥ ಯುಗ ಆರಂಭವಾದ ದಿವಸಕ್ಕೆ ನಾವು ಯುಗಾದಿ ಅಂತ ಕರೆದ್ರೆ ಸೃಷ್ಟಿಯ ಮೊದಲನೇ ದಿನ. ಅದಕ್ಕೆ ನೀವು ಯಾರಾದ್ರೂ ಏನಾದ್ರೂ ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೆ ಉಗಾದಿ ಪಾಡ್ಯ ದಿವಸ ಬೇರೆ ಏನು ಪಂಚಾಂಗ ನೋಡೋ ಜರುರತೆ ಇಲ್ಲ. ಅದು 3:30 ಮುಹೂರ್ತ ಅದೇನ್ ಬೇಕಾದ ಕೆಲಸ ಕಣ್ಮುಚ್ಚಿ ಮಾಡಬೇಕು. ಯಾಕಂದ್ರೆ ಶಿವನೇ ಆ ದಿವಸ ಕೆಲಸ ಮಾಡಿದ, ಸೃಷ್ಟಿ ಮಾಡಿರ್ತಕ್ಕಂಥ ಭಾವ ಇವತ್ತಿಗೂ ನಮ್ಮಲ್ಲಿ ಬರುವಂತ. ಪ್ರಸಕ್ತ ಸಾಲಿನ ಮುಂಗಾರು ಕೊರತೆಯಿಂದ ರೈತರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು, ಸಚಿವ ಸಂಪುಟ ವಿಸ್ತರಣೆ ನೆಪದಲ್ಲಿ ರಾಜ್ಯ ಸರ್ಕಾರ ಮೀನಮೇಷ ಎಣಿಸದೆ ತಕ್ಷಣವೇ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡುವ ಮೂಲಕ ಸೂಕ್ತ ಪರಿಹಾರ ವಿತರಣೆ ಮಾಡಬೇಕು ಎಂದು ಲೋಕ ಜನಶಕ್ತಿ ಪಕ್ಷದ ಕಿಸಾನ್ ಘಟಕದ ರಾಜ್ಯ ಅಧ್ಯಕ್ಷರಾದ ಜಿ ವೆಂಕಟರೆಡ್ಡಿ ಅವರು ಒತ್ತಾಯಿಸಿದ್ದಾರೆ. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಜಿಲ್ಲೆಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಮುಂಗಾರು ಮಳೆಯಾಗದ ಕಾರಣ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಳೆ ಬೆಳೆಯಲಾಗದೆ ಬೆಳೆದ ಬೆಳೆಯು ಒಣಗುತ್ತಿರುವುದರಿಂದ ರೈತರು ಆತಂಕದಲ್ಲಿ ಇದ್ದಾರೆ. ಕಳೆದ 1 ತಿಂಗಳಿಂದ ಸಕಾಲಕ್ಕೆ ಮಳೆ ಇಲ್ಲ. ಮೊದಲು ಬಿತ್ತದ ಬೆಳೆ ಮೊಳಕೆ ಹೊಡೆಯದ ಕಾರಣ 2ನೇ ಬೆಳೆ ಬೆಳೆದಿದ್ದಾರೆ. ಈ ಬೆಳೆ ಬಾಡಿ ಹೋಗಿದೆ. ಬೆಳೆ ಸಾಲ ಮರುಪಾವತಿಸಲು ಸಾಧ್ಯವಾಗದ ಸ್ಥಿತಿಯಲ್ಲಿ ಇದ್ದರೂ ರಾಜ್ಯ ಸರ್ಕಾರ ಸಚಿವ ಸಂಪುಟ ವಿಸ್ತರಣೆ ಕಡೆ ಗಮನ ಹರಿಸಿ ರೈತರ ಸಮಸ್ಯೆ ಮರೆತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು.
ಸರ್ಕಾರ ರೈತರ ಹಿತದೃಷ್ಟಿಯಿಂದ ತಕ್ಷಣ ಬರಗಾಲ ಘೋಷಣೆ ಮಾಡಬೇಕು ಅಂತ ನಾವು ಆಗ್ರಹ ಪಡುತ್ತೇವೆ. ಕಳೆದ ಒಂದು ತಿಂಗಳಿಂದ ಮಳೆಯಾಗಿ ಮಳೆಗೆ ಬರಲಿಲ್ಲ. ಮತ್ತು ಎರಡನೇ ಸಲ ಕೂಡ ಅವರು ಬಿತ್ತನೆ ಮಾಡಿದ್ದಾರೆ. ಬಿತ್ತನೆ ಮಾಡೋದ್ರಿಂದ ಈಗ ಮಳೆಯಲ್ಲಿ ಸಲುವಾಗಿ ಎಲ್ಲ ಪೈರುಗಳು ಬಾಡಿ ಹೋಗ್ತಾ ಇದ್ದಾವೆ. ಅದಕ್ಕಾಗಿ ತಕ್ಷಣ ಸರ್ಕಾರ ಸೂಕ್ತವನ್ನು ಪರಿಹಾರ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಈ ಒಂದು ಮೀನಾವೇಶವನ್ನು ಮಾಡೋದನ್ನು ಸರ್ಕಾರ ಬಿಡಬೇಕು. ಈಗ ಪ್ರತಿ ಎಕರೆಗೆ ನೀರಾವರಿಗೆ 50,000 ರೂಪಾಯಿ ಹಾಕಬೇಕು. ಅದೇ ನಂತರ ನೀರಾವರಿ ಅಲ್ಲದಂಥ ಪ್ರತಿಯೊಂದು ಎಕರೆಗೆ 25,000 ರೂಪಾಯಿಯಿಂದ ಈ ಬೆಳೆಗೆ ಪರಿಹಾರವನ್ನು ಸರ್ಕಾರ ಕೊಡಬೇಕು. ನಂತರ ಇದು ರಾಜ್ಯ ವಿವಿಧ ಅವರು ರೈತರ ಸಂಕಷ್ಟವನ್ನು ಈಡೇರಿಸಬೇಕು ಮತ್ತು ಸರ್ಕಾರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಮತ್ತು ರಾಯಚೂರು ಜಿಲ್ಲೆ ಇದು ಕಲ್ಯಾಣ ಕರ್ನಾಟಕದ ಒಂದು ಬರಗಾಲ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಬೇಕು. ಮತ್ತು ರೈತರಿಗೆ 12 ತಾಸು ಕರೆಂಟನ್ನು ಸಂಪೂರ್ಣವಾಗಿ ಕೊಡಬೇಕು. ಅದಾದ ನಂತರ ಇದು BBG ಮತ್ತು ರಾಮ್ಜಿ ಅವರು 150 ದಿವಸ ಕಾರ್ಮಿಕರಿಗೆ ಕೂಲಿ ಉದ್ಯೋಗ ಖಾತ್ರಿಯನ್ನು ನೀಡಬೇಕು. ಅದಾದ ನಂತರ ರಾಜ್ಯ ವಿವಿಧ ಜಿಲ್ಲೆಗಳಲ್ಲಿ ರೈತರ ಮೇಲೆ ಕೇಸುಗಳಾಗಿದೆ, ಅವನ್ನು ವಾಪಸ್ಸನ್ನು ಪಡಿಬೇಕು. ಆನಂತರ ನಾರಾಯಣ ಬಲದಂಡೆ ಕಾಲುವೆ ಈಗ ನೀರು ಸಂಗ್ರಹ ಆಗಿದೆ, ಆ ಭಾಗಕ್ಕೆ ನೀರನ್ನು ಕಾಲುವೆಗಳಿಗೆ ಬಿಡಬೇಕು. ಯಾಕೆಂದರೆ ರಾಜ್ಯ ಸರ್ಕಾರ ಇದನ್ನು ಯಾವುದಕ್ಕಾಗಲಿ ಕೇಂದ್ರ ಸರ್ಕಾರ ಕಡೆ ಬೊಟ್ಟು ಮಾಡಿಸ್ತದೆ. ಕೇಂದ್ರ ಸರ್ಕಾರ ಬೊಟ್ಟು ಮಾಡೋದನ್ನು ಬಿಟ್ಟು ರಾಜ್ಯ ಸರ್ಕಾರ ರೈತರಿಗೆ ಪ್ರತಿಯೊಂದು ಎಕರೆಗೆ 50,000 ಮತ್ತು ನೀರಾವರಿ 25,000 ವಿತರಣೆ ಮಾಡಿ ರೈತರ ಸಂಕಷ್ಟವನ್ನು ತೀರಿಸಬೇಕು.